ಪದೇ ಪದೇ ಫೋನ್ ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡ್ತೀರಾ? ಹಾಗಿದ್ರೆ ಈ ಸುದ್ದಿ ನೀವು ನೋಡ್ಲೇಬೇಕು. ಆಗಸ್ಟ್ ಆರಂಭದಿಂದಲೇ UPI ನಲ್ಲೀಗ ಹೊಸ ಬದಲಾವಣೆಗಳನ್ನ ತರಲಾಗಿದೆ. ಹೊಸ ರೂಲ್ಸ್ ಪ್ರಕಾರ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಪದೇ ಪದೇ ತುಂಬಾ ಸಲ ಚೆಕ್ ಮಾಡೋ ಹಾಗಿಲ್ಲ. ಮ್ಯಾಕ್ಸಿಮಮ್ ಲಿಮಿಟ್ ತರಲಾಗಿದೆ. ಅಯ್ಯೋ, ನಾನು ವ್ಯಾಪಾರಿ ಅವಾಗವಾಗ ಚೆಕ್ ಮಾಡಬೇಕು, ಅದಕ್ಕೆ ವ್ಯವಸ್ಥೆ ಇದೆ. 50 ಸಲ ಚೆಕ್ ಮಾಡಬಹುದು. ಅದಕ್ಕಿಂತಲೂ ಜಾಸ್ತಿ ಪದೇ ಪದೇ ಚೆಕ್ ಮಾಡೋ ಚಟ ಇದ್ರೆ ಅದನ್ನ ಬಿಡ್ಲೇಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಒಂದು ನಂಬರ್ಗೆ ಎಷ್ಟು ಅಕೌಂಟ್ಗಳು ಲಿಂಕ್ ಆಗಿವೆ ಅಂತ ಚೆಕ್ ಮಾಡೋದಕ್ಕೂ ಕೂಡ ಲಿಮಿಟ್ ತರಲಾಗಿದೆ. ದಿನಕ್ಕೆ 25 ಸಲ ಚೆಕ್ ಮಾಡಬಹುದು. ಜೊತೆಗೆ ಇನ್ ಮುಂದೆ UPI ಆಟೋ ಪೇ ನಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಜನ ಯಾವ ಟೈಮ್ ನಲ್ಲಿ ಹೆಚ್ಚು UPI ಬಳಸಲ್ವೋ ಆ ಸರ್ವರ್ ಲೋಡ್ ಇಲ್ಲದೆ ಇರೋ ಟೈಮ್ ನಲ್ಲಿ ನಿಮ್ಮ ಬೇರೆ ಬೇರೆ ನೆಟ್ಫ್ಲಿಕ್ಸು, ಅಮೆಝಾನು ಅಥವಾ ಇನ್ ಯಾವ್ಯಾವುದಕ್ಕೂ ನೀವು ಮಂತ್ಲಿ ಪೇಮೆಂಟ್ಗೆ, ಆನ್ಯುವಲ್ ಪೇಮೆಂಟ್ಗೆಲ್ಲ ಆಟೋ ಪೇ ಕೊಟ್ಟಿರ್ತೀರಲ್ಲ, ಇನ್ಶೂರೆನ್ಸು, ಗ್ಯಾಸ್ ಬುಕ್ ಮಾಡೋದ್ರದ್ದೆಲ್ಲ, ಅದೆಲ್ಲ ಕಟ್ ಆಗೋ ದಿನ ಪೀಕ್ ಅವರ್ಸ್ ಅಲ್ಲಿ ಕಟ್ ಆಗಲ್ಲ. ಈಗ ಯಾವಾಗ ಬಿಸಿ ಕಮ್ಮಿ ಇರುತ್ತೋ UPI ಸರ್ವರ್ನಲ್ಲಿ ಅವಾಗ ಅದು ಕಟ್ ಆಗುತ್ತೆ. ಜೊತೆಗೆ ಆಟೋಮ್ಯಾಟಿಕ್ ರೀಫಂಡ್ ನಲ್ಲೂ ಬದಲಾವಣೆ ತರಲಾಗಿದೆ. ಮೊದಲು 2 ರಿಂದ 7 ದಿನ ಟೈಮ್ ಹಿಡಿತಾ ಇತ್ತು, ಈಗ ಅದನ್ನ ಆಲ್ಮೋಸ್ಟ್ 1 ದಿನಕ್ಕೆ ಇಳಿಸಲಾಗಿದೆ. ಜೊತೆಗೆ UPI ಡಿಸ್ಪ್ಯೂಟ್ ಬಗೆಹರಿಸೋ ಟೈಮ್ ನ ಕೂಡ 5 ದಿನಕ್ಕೆ ಇಳಿಸಲಾಗಿದೆ. ಅಲ್ಲದೆ ರೀಫಂಡ್ ರಿಕ್ವೆಸ್ಟ್ ಕ್ಯಾನ್ಸಲ್ ಆದ್ರೂ ಕೂಡ 2ನೇ ಬಾರಿಗೆ ರೀಸಬ್ಮಿಟ್ ಮಾಡೋಕು ಬ್ಯಾಂಕ್ ಗಳಿಗೆ ಅವಕಾಶ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಫುಲ್ ರಿಪೋರ್ಟ್ ನೋಡೋಕೆ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ, ಇಲ್ಲಿದೆ.